ಆಲ್ರೆಡಿ ನನ್ನ ಲೈಫ್ ಡ್ಯಾಮೇಜ್. ನಾನು ಇವಳು ಎಷ್ಟು ಹೇಳ್ಬೇಕಾಗಿದ್ರೆ ಯಾವ್ದೋ ದಚ್ಚು ದಚ್ಚು ಅಂದೋಳೆ. ಇಲ್ಲಿ ಅಲ್ಲಿ ಮುತ್ತು ಮುತ್ತು ಅನ್ನೋ ಬರೋ ಜಾಗದಲ್ಲಿ ದಚ್ಚು ದಚ್ಚು ಅಂದ್ಬಿಟ್ಟು ಇಡೀ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಪೇಜ್ ಅಲ್ಲಿ, ಫೇಸ್ಬುಕ್ ಪೇಜ್ ಅಲ್ಲಿ ನಂದೇ ಹೊಡೆದೈತೆ. ಏನ್ ಗೊತ್ತಾ ಜನರೇ, ನಾನು ಒಂದೇ ಹೇಳ್ತಿರೋದು, ಇವಾಗ ಕಾನ್ಫರೆನ್ಸ್ ಕಾಲ್ ಹಾಕಿದ್ ಇವ್ನಲ್ವಾ, ಇವನಿಗೆ ಹೇಳ್ಬೇಕಾಗಿರೋದು ನಾನು. ಅದ್ ಹಂಗ ಹೇಳ್ಬೇಕು, ಮೆನ್ಷನ್ ನೀನ್ ಕಾನ್ಫರೆನ್ಸ್ ಹಾಕಿದಕ್ಕೆ ಇದೆಲ್ಲ ಆಗಿದ್ದು ಮೆನ್ಷನ್ ಮಾಡ್ಬೇಕು. ನಾನು ಅದನ್ನೇ ಹೇಳ್ತಿರೋದು, ನೀನ್ ಕಾನ್ಫರೆನ್ಸ್ ಕಾಲ್ ಹಾಕಿದಕ್ಕೆ ಹಿಂಗಾಗಿರೋದು ಅಂತಾನೆ ನಾನು ಅಲ್ಲಿ ಹೇಳಿಲ್ಲ. ನೀನ್ ಇದನ್ನ ಈಗ ನೀಟಾಗಿ ಹೇಳಿ ಏನಾಯ್ತು ಅಂತ. ಅದನ್ನ ನಾನು ಹೇಳ್ತಿರೋದು, ಅಲ್ಲಿ ಹೇಳಿಲ್ದಿರೋದಕ್ಕೆ ಇಲ್ಲಿ ಹೇಳ್ತಿರೋದು ನಾನು. ಅಲ್ಲಿ ಬರೀ ದಚ್ಚು ದಚ್ಚು ನಿನ್ನಿಂದಾನೇ ಅಂತ ಬಂದಿದೆ. ಆದ್ರೆ ಅಲ್ಲಿ ಕ್ಲಿಯರಿಟಿ ಗೊತ್ತಿಲ್ಲದೆ ಅವಳು ಬರೀ ಆ ಫೀಲಿಂಗ್ ಆ ಮೂಮೆಂಟ್ ಅಲ್ಲಿ ಹೇಳಿದಾಳೆ ಅಷ್ಟೇ. ಆದ್ರೆ ಈಗ ಏನಂತ ಬೇಕಾದ್ರೆ ಸೀರಿಯಸ್ ಆಗಿ ಏನ್ ನಡೆದಿದೆ ಅದನ್ನ ಕೇಳಿ. ಬರೀ ನನ್ ಕಾನ್ಫಿಡೆನ್ಸ್ ಆಗಿದೆ ಅದನ್ನ ಫೀಲಿಂಗ್ ಅಲ್ಲಿ ಆ ಫೀಲಿಂಗ್ ಅಲ್ಲಿ ಮಾತಾಡಿದಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರಿಗೆ ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳಾದ್ನಲ್ಲ ಅಂತ ಬೇಜಾರಾಗ್ತಿದೆ. ಎಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗ್ತೀನಲ್ಲ, ನನಗೆ ಏನ್ ಸಿಕ್ತು ಅಂತ ಬೇಜಾರಾಗ್ತಿದೆ. ಕಷ್ಟ ಅಂದವ್ರಿಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡಿದೀನಿ, ಎಲ್ಲಾ ಮಾಡಿದೀನಿ. ಆದ್ರೆ ನನಗೆ ಯಾಕೆ ಈ ತರ ದೇವ್ರ ಶಿಕ್ಷೆ ಕೊಡ್ತವ್ರೆ? ಏನಕ್ಕೆ ನನ್ ಮಾಡ್ತಿರೋದು ದೇವ್ರಿಗೆ ಇಷ್ಟ ಆಗಿಲ್ವೋ, ಒಳ್ಳೆ ಕೆಲಸ ಮಾಡ್ತಿರೋದು ಇಷ್ಟ ಆಗಿಲ್ವೋ, ಏನೋ ಗೊತ್ತಿಲ್ಲ. ಎಲ್ಲರಿಗೂ ಮನವಿ ಮಾಡೋದು ಒಂದೇ, ದಯವಿಟ್ಟು ನೀವು ಅನ್ಫಾಲೋ ಮಾಡ್ಕೊಂಡು ನನ್ನ ಬಗ್ಗೆ ಇಳಿದಿರೋ ಅಪಪ್ರಚಾರ ಮಾಡ್ಕೊಂಡು ಹೋಗ್ಬೇಡಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜ್ಕುಮಾರ, ಹೊಸ ಬೆಳಕೊಂದು ಆಸೆಗೆ ಬಂತು. ಆಲ್ರೆಡಿ ನನ್ನ ಲೈಫ್ ಡ್ಯಾಮೇಜ್. ನಾನು ಇವಳು ಎಷ್ಟು ಹೇಳ್ಬೇಕಾಗಿದ್ರೆ ಯಾವ್ದೋ ದಚ್ಚು ದಚ್ಚು ಅಂದೋಳೆ. ಇಲ್ಲಿ ಅಲ್ಲಿ ಮುತ್ತು ಮುತ್ತು ಅನ್ನೋ ಬರೋ ಜಾಗದಲ್ಲಿ ದಚ್ಚು ದಚ್ಚು ಅಂದ್ಬಿಟ್ಟು ಇಡೀ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಪೇಜ್ ಅಲ್ಲಿ, ಫೇಸ್ಬುಕ್ ಪೇಜ್ ಅಲ್ಲಿ ನಂದೇ ಹೊಡೆದೈತೆ. ಏನ್ ಗೊತ್ತಾ ಜನರೇ, ನಾನು ಒಂದೇ ಹೇಳ್ತಿರೋದು, ಇವಾಗ ಕಾನ್ಫರೆನ್ಸ್ ಕಾಲ್ ಹಾಕಿದ್ ಇವ್ನಲ್ವಾ, ಇವನಿಗೆ ಹೇಳ್ಬೇಕಾಗಿರೋದು ನಾನು. ಅದ್ ಹಂಗ ಹೇಳ್ಬೇಕು, ಮೆನ್ಷನ್ ನೀನ್ ಕಾನ್ಫರೆನ್ಸ್ ಹಾಕಿದಕ್ಕೆ ಇದೆಲ್ಲ ಆಗಿದ್ದು ಮೆನ್ಷನ್ ಮಾಡ್ಬೇಕು. ನಾನು ಅದನ್ನೇ ಹೇಳ್ತಿರೋದು, ನೀನ್ ಕಾನ್ಫರೆನ್ಸ್ ಕಾಲ್ ಹಾಕಿದಕ್ಕೆ ಹಿಂಗಾಗಿರೋದು ಅಂತಾನೆ ನಾನು ಅಲ್ಲಿ ಹೇಳಿಲ್ಲ. ನೀನ್ ಇದನ್ನ ಈಗ ನೀಟಾಗಿ ಹೇಳಿ ಏನಾಯ್ತು ಅಂತ. ಅದನ್ನ ನಾನು ಹೇಳ್ತಿರೋದು, ಅಲ್ಲಿ ಹೇಳಿಲ್ದಿರೋದಕ್ಕೆ ಇಲ್ಲಿ ಹೇಳ್ತಿರೋದು ನಾನು. ಅಲ್ಲಿ ಬರೀ ದಚ್ಚು ದಚ್ಚು ನಿನ್ನಿಂದಾನೇ ಅಂತ ಬಂದಿದೆ. ಆದ್ರೆ ಅಲ್ಲಿ ಕ್ಲಿಯರಿಟಿ ಗೊತ್ತಿಲ್ಲದೆ ಅವಳು ಬರೀ ಆ ಫೀಲಿಂಗ್ ಆ ಮೂಮೆಂಟ್ ಅಲ್ಲಿ ಹೇಳಿದಾಳೆ ಅಷ್ಟೇ. ಆದ್ರೆ ಈಗ ಏನಂತ ಬೇಕಾದ್ರೆ ಸೀರಿಯಸ್ ಆಗಿ ಏನ್ ನಡೆದಿದೆ ಅದನ್ನ ಕೇಳಿ. ಬರೀ ನನ್ ಕಾನ್ಫಿಡೆನ್ಸ್ ಆಗಿದೆ ಅದನ್ನ ಫೀಲಿಂಗ್ ಅಲ್ಲಿ ಆ ಫೀಲಿಂಗ್ ಅಲ್ಲಿ ಮಾತಾಡಿದಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರಿಗೆ ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳಾದ್ನಲ್ಲ ಅಂತ ಬೇಜಾರಾಗ್ತಿದೆ. ಎಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗ್ತೀನಲ್ಲ, ನನಗೆ ಏನ್ ಸಿಕ್ತು ಅಂತ ಬೇಜಾರಾಗ್ತಿದೆ. ಕಷ್ಟ ಅಂದವ್ರಿಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡಿದೀನಿ, ಎಲ್ಲಾ ಮಾಡಿದೀನಿ. ಆದ್ರೆ ನನಗೆ ಯಾಕೆ ಈ ತರ ದೇವ್ರ ಶಿಕ್ಷೆ ಕೊಡ್ತವ್ರೆ? ಏನಕ್ಕೆ ನನ್ ಮಾಡ್ತಿರೋದು ದೇವ್ರಿಗೆ ಇಷ್ಟ ಆಗಿಲ್ವೋ, ಒಳ್ಳೆ ಕೆಲಸ ಮಾಡ್ತಿರೋದು ಇಷ್ಟ ಆಗಿಲ್ವೋ, ಏನೋ ಗೊತ್ತಿಲ್ಲ. ಎಲ್ಲರಿಗೂ ಮನವಿ ಮಾಡೋದು ಒಂದೇ, ದಯವಿಟ್ಟು ನೀವು ಅನ್ಫಾಲೋ ಮಾಡ್ಕೊಂಡು ನನ್ನ ಬಗ್ಗೆ ಇಳಿದಿರೋ ಅಪಪ್ರಚಾರ ಮಾಡ್ಕೊಂಡು ಹೋಗ್ಬೇಡಿ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜ್ಕುಮಾರ, ಹೊಸ ಬೆಳಕೊಂದು ಆಸೆಗೆ ಬಂತು. ಆಲ್ರೆಡಿ ನನ್ನ ಲೈಫ್ ಡ್ಯಾಮೇಜ್. ನಾನು ಇವಳು ಎಷ್ಟು ಹೇಳ್ಬೇಕಾಗಿದ್ರೆ ಯಾವ್ದೋ ದಚ್ಚು ದಚ್ಚು ಅಂದೋಳೆ. ಇಲ್ಲಿ ಅಲ್ಲಿ ಮುತ್ತು ಮುತ್ತು ಅನ್ನೋ ಬರೋ ಜಾಗದಲ್ಲಿ ದಚ್ಚು ದಚ್ಚು ಅಂದ್ಬಿಟ್ಟು ಇಡೀ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಪೇಜ್ ಅಲ್ಲಿ, ಫೇಸ್ಬುಕ್ ಪೇಜ್ ಅಲ್ಲಿ ನಂದೇ ಹೊಡೆದೈತೆ. ಏನ್ ಗೊತ್ತಾ ಜನರೇ, ನಾನು ಒಂದೇ ಹೇಳ್ತಿರೋದು, ಇವಾಗ ಕಾನ್ಫರೆನ್ಸ್ ಕಾಲ್ ಹಾಕಿದ್ ಇವ್ನಲ್ವಾ, ಇವನಿಗೆ ಹೇಳ್ಬೇಕಾಗಿರೋದು ನಾನು. ಅದ್ ಹಂಗ ಹೇಳ್ಬೇಕು, ಮೆನ್ಷನ್ ನೀನ್ ಕಾನ್ಫರೆನ್ಸ್ ಹಾಕಿದಕ್ಕೆ ಇದೆಲ್ಲ ಆಗಿದ್ದು ಮೆನ್ಷನ್ ಮಾಡ್ಬೇಕು. ನಾನು ಅದನ್ನೇ ಹೇಳ್ತಿರೋದು, ನೀನ್ ಕಾನ್ಫರೆನ್ಸ್ ಕಾಲ್ ಹಾಕಿದಕ್ಕೆ ಹಿಂಗಾಗಿರೋದು ಅಂತಾನೆ ನಾನು ಅಲ್ಲಿ ಹೇಳಿಲ್ಲ. ನೀನ್ ಇದನ್ನ ಈಗ ನೀಟಾಗಿ ಹೇಳಿ ಏನಾಯ್ತು ಅಂತ. ಅದನ್ನ ನಾನು ಹೇಳ್ತಿರೋದು, ಅಲ್ಲಿ ಹೇಳಿಲ್ದಿರೋದಕ್ಕೆ ಇಲ್ಲಿ ಹೇಳ್ತಿರೋದು ನಾನು. ಅಲ್ಲಿ ಬರೀ ದಚ್ಚು ದಚ್ಚು ನಿನ್ನಿಂದಾನೇ ಅಂತ ಬಂದಿದೆ. ಆದ್ರೆ ಅಲ್ಲಿ ಕ್ಲಿಯರಿಟಿ ಗೊತ್ತಿಲ್ಲದೆ ಅವಳು ಬರೀ ಆ ಫೀಲಿಂಗ್ ಆ ಮೂಮೆಂಟ್ ಅಲ್ಲಿ ಹೇಳಿದಾಳೆ ಅಷ್ಟೇ. ಆದ್ರೆ ಈಗ ಏನಂತ ಬೇಕಾದ್ರೆ ಸೀರಿಯಸ್ ಆಗಿ ಏನ್ ನಡೆದಿದೆ ಅದನ್ನ ಕೇಳಿ. ಬರೀ ನನ್ ಕಾನ್ಫಿಡೆನ್ಸ್ ಆಗಿದೆ ಅದನ್ನ ಫೀಲಿಂಗ್ ಅಲ್ಲಿ ಆ ಫೀಲಿಂಗ್ ಅಲ್ಲಿ ಮಾತಾಡಿದಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರಿಗೆ ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಳಾದ್ನಲ್ಲ ಅಂತ ಬೇಜಾರಾಗ್ತಿದೆ. ಎಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗ್ತೀನಲ್ಲ, ನನಗೆ ಏನ್ ಸಿಕ್ತು ಅಂತ ಬೇಜಾರಾಗ್ತಿದೆ. ಕಷ್ಟ ಅಂದವ್ರಿಗೆಲ್ಲ ನನ್ನ ಕೈಯಲ್ಲಿ ಆಗಿದ್ದಷ್ಟು ಸಹಾಯ ಮಾಡಿದೀನಿ, ಎಲ್ಲಾ ಮಾಡಿದೀನಿ. ಆದ್ರೆ ನನಗೆ ಯಾಕೆ ಈ ತರ ದೇವ್ರ ಶಿಕ್ಷೆ ಕೊಡ್ತವ್ರೆ? ಏನಕ್ಕೆ ನನ್ ಮಾಡ್ತಿರೋದು ದೇವ್ರಿಗೆ ಇಷ್ಟ ಆಗಿಲ್ವೋ, ಒಳ್ಳೆ ಕೆಲಸ ಮಾಡ್ತಿರೋದು ಇಷ್ಟ ಆಗಿಲ್ವೋ, ಏನೋ ಗೊತ್ತಿಲ್ಲ. ಎಲ್ಲರಿಗೂ ಮನವಿ ಮಾಡೋದು ಒಂದೇ, ದಯವಿಟ್ಟು ನೀವು ಅನ್ಫಾಲೋ ಮಾಡ್ಕೊಂಡು ನನ್ನ ಬಗ್ಗೆ ಇಳಿದಿರೋ ಅಪಪ್ರಚಾರ ಮಾಡ್ಕೊಂಡು ಹೋಗ್ಬೇಡಿ.
ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ. ಹೊಸ ಬೆಳಕೊಂದು ಆಸೆಗೆ ಬಂತು.